ಚಪಾತಿಗೆ ಗೋಧಿ ಹಿಟ್ಟು, ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀರಿ. ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ಕಲಿಸ್ಕೋಬೇಕು. ನಾನು ಸ್ವಲ್ಪ 1/4 kg ಅಷ್ಟೇ ತೊಗೊಂಡಿದ್ದೀನಿ ಹಿಟ್ಟು, ಗೋಧಿ ಹಿಟ್ಟು ವೈಟ್ ತೊಗೊಂಡಿದ್ದೀನಿ. ಥರ ಸ್ವಲ್ಪ ಸ್ವಲ್ಪನೇ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿಗೆ ಇಲ್ಲ ಮತ್ತು ಮೆತ್ತಗೇನೆ ಇದ್ದಿರ ಮೀಡಿಯಮ್ ಇದರಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ನಾವು ಇದನ್ನು ಕಲಿಸ್ಕೋಬೇಕು. ಕಲಿಸ್ಕೊಂಡು ಸ್ವಲ್ಪ ಆಯಿಲನ್ನು ಹಾಕಿ ನಾವು ಇದನ್ನು ಇನ್ನೂ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು. ಈ ಥರ ಕಲಿಸಿದಾದ್ಮೇಲೆ ನಾವು ಇದ್ರ ಮೇಲೆ ಒಂದು 10 ನಿಮಿಷ ಏನಾದರೂ ಮುಚ್ಚಿಬಿಟ್ಟು ನಾವು ಎತ್ತಿಕೊಂಡು ಬಿಡಬೇಕು. ಆಮೇಲೆ ಇದನ್ನು ಚಪಾತಿಗೆ ತೊಗೋಬೇಕು. ನೋಡಿ 10 ನಿಮಿಷ ಬಿಟ್ಟು ನೋಡಿದ್ಮೇಲೆ ಇದು ಎಷ್ಟು ಸಾಫ್ಟಾಗಿ ಈ ಥರ ಬರಬೇಕು. ಇದಾದ್ಮೇಲೆ ಒಂದ್ಸರಿ ಇದನ್ನು ಇನ್ನೊಂದ್ಸರಿ ಈ ಥರ ನಾವು ಲಟ್ಟಿಸ್ಕೋಬೇಕು ನೀಟಾಗಿ. ಈ ಥರ ಮಾಡಿಕೊಂಡು ಆಮೇಲೆ ಚಿಕ್ಕ ಚಿಕ್ಕದಾಗಿ ಉಂಡೆ ತಗೊಂಡು ನಾವು ಚಪಾತಿಗೆ ಇದು ಮಾಡ್ಕೋಬೇಕು. ನಾನು ಒಂದೇ ಸರಿ ಈ ಥರ ಉಂಡೆ ಮಾಡ್ಕೊಂಡ್ಬಿಡ್ತೀನಿ, ಬೇಗ ಆಗ್ತೈತೆ ಅಂತ ಹೇಳ್ಬಿಟ್ಟು. ನೋಡಿ ಎಲ್ಲ ರೌಂಡಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಎಲ್ಲ ಒಂದು ಬೌಲ್ಗೆ ತೊಗೊತಾ ಇದ್ದೀನಿ. ತಗೊಂಡು ಇದನ್ನು ಮುಚ್ಚಿಬಿಡಬೇಕು. ಗಾಳಿಗೆ ಬಿಡ್ತೀರ, ಇದ್ರೆ ಗಾಳಿಗೆ ಬಿಟ್ಟರೆ ಒಣಗೋಗ್ಬಿಡ್ತೈತೆ. ಇದನ್ನು ನಾವು ಒಂದೊಂದೊಂದೇ ಮುಚ್ಚಿಬಿಟ್ಟು ತಗೊಂಡು ನಾವು ಚಪಾತಿ ಮಾಡ್ಕೋಬೋದು. ಈ ಥರ ಮುಚ್ಚಿಡಬೇಕು. ಸ್ವಲ್ಪ ಹಿಟ್ಟನ್ನು ತಗೊಂಡು ನಾವು ಈ ಥರ ಹಾಕ್ಕೊಂಡು ಈ ಥರ ಮಾಡೋದ್ರಿಂದ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ ತಿನ್ನೋಕ್ಕೂ.
ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇದು ನಂಗೆ ಅಷ್ಟೊಂದು ರೌಂಡಾಗಿ ಬರೋದಿಲ್ಲ. ಯಾರಿಗೆಲ್ಲ ಕರೆಕ್ಟಾಗಿ ರೌಂಡಾಗಿ ಇದು ಈ ಥರ ಮಾಡ್ಕೊಳಕ್ಕೆ ಬರುತ್ತೋ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ ಎಷ್ಟು ಸರಿ ರೆಡಿ ನಾವು ಟ್ರೈ ಮಾಡಿದ್ರು ರೌಂಡಾಗಿ ಬರೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸ್ಮೂತಾಗಿ. ಇನ್ಯಾಕೆ ಲೈಟು ಬರ್ರಿ ನೀವು ತಿನ್ನಿರಿ.